ಈಗ ಹಳತು. ಆದ್ರೆ ನಿಮ್ಮ ದಕ್ಷತೆ ಮತ್ತು ನೀವು ಕೆಲಸ ಸಾಲ್ವ್ ಮಾಡ್ತಾ ಕ್ರೈಮ್‌ಗಳನ್ನ ಸಾಲ್ವ್ ಮಾಡ್ತಾ ಇದ್ದ ರೀತಿ ಇವತ್ತಿಗೂ ಟೆಕ್ಸ್ಟ್ ಬುಕ್‌ಗಳಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅಷ್ಟು ಕೇಸ್‌ಗಳನ್ನ ನೀವು ಸಾಲ್ವ್ ಮಾಡಿದ್ದೀರಾ. ಹಾಗೆ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದೀರಾ ಪೊಲೀಸ್ ಇಲಾಖೆಯಲ್ಲಿ. ಸೊ ಒಂದ್ಸಲ ರಿವೈಂಡ್ ಮಾಡ್ಕೊಂಡ್ರೆ ಏನನ್ಸುತ್ತೆ ಎಸ್ ಕೆ ಉಮೇಶ್ ಅವರು ಮತ್ತು ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಬಹಳ ಅದ್ಭುತವಾದಂಥ ಇಲಾಖೆ. ಇಲ್ಲಿ ಕೆಲಸ ನಾವು ಮಾಡ್ತೀವಿ ಅಂತ ಹೊರಡ್ತು ಅಂತ ಅಂದರೆ ಇಟ್ ಈಸ್ ನಾಟ್ ಎ ಜಾಬ್. ಪೊಲೀಸ್ ಇಲಾಖೆ ಕೆಲಸ ಅಲ್ಲ ನಿಮ್ ಖಂಡಿತವಾಗ್ಲೂ. ಪ್ರಕಾರ ಪೊಲೀಸ್ ಇಲಾಖೆ ಏನು ಪೊಲೀಸ್ ಇಲಾಖೆ ಒಂಥರ ಗೇಮ್ ಇದ್ದಂಗೆ. ಅಂದರೆ ಪ್ರತಿ ದಿವಸ ಘಟನೆಗಳು, ಪ್ರತಿ ದಿವಸ ಚಾಲೆಂಜಸ್ಗಳು, ಪ್ರತಿ ದಿವಸ ಹೊಸ ಹೊಸ ಮಾಡಬೇಕು, ನಾವು ಹೊಸ ಹೊಸದ ಪತ್ತೆ ಮಾಡಬೇಕು. ಪತ್ತೆ ಆಗದೆ ಇರ್ತಕ್ಕಂಥದ್ರ ಜೊತೆ ನಾವು ಸೇರಿಕೊಂಡು ಅದೇನೇ ಪಾತಾಳದಲ್ಲಿದ್ದರೂ ಅದನ್ನು ಈಚೆ ತೊಗೊಬರ್ಬೇಕು ಅನ್ನುವಂಥ ಒಂದು ಧ್ಯೇಯ ಇರುತ್ತೆ ನೋಡಿ ನಮ್ಮಲ್ಲಿ. ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮ್ಮ ಕೆಲಸನೇ ಅನಿಸಲ್ಲ ಅದು. ಅದು ಏನು ಇನ್ವೆನ್ಷನ್ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಪ್ರತಿ ದಿವಸ ಏನಾದರೂ ಪತ್ತೆ ಮಾಡಬೇಕು, ಏನಾದರೂ ಒಂದು ಅದನ್ನು ಪತ್ತೆ ಮಾಡಿ ಎಸ್ ನಾನು ಇದು ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಸಾಯಂಕಾಲಕ್ಕೆ ನನ್ನ ಅಕೌಂಟಿಗೆ ಬರಬೇಕು. ಅದು ಆಡು ಭಾಷೆಯಲ್ಲಿ ಗೀಳು ಅನ್ಬೋದಾ? ಹೌದು, ಅದೊಂಥರ ಗೇಮ್ ಅಂತ ಕರಿತೀನಿ ನಾನು ಸಾಮಾನ್ಯವಾಗಿ ಹಾಗೆ ಕರೀದು. ಇಟ್ ಈಸ್ ಎ ಗೇಮ್. ಯಾರು ಒಳ್ಳೆ ಆಟ ಆಡ್ತಾರೋ, ಯಾರು ಅದ್ಭುತವಾಗಿ ಆಡ್ತಾರೋ, ಯಾರು ಹೆಚ್ಚಿಗೆ ಹೊತ್ತು ಆಡ್ತಾರೋ, ಯಾರು ಶಕ್ತಿ ಮೀರಿ ಆಡ್ತಾರೋ ಅವರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ. ಅತ್ಯಂತ ಬೇಗವಾಗಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ, ಭಾಳ ಚೆನ್ನಾಗಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಕ್ಕಂಥ, ಯಾಕೆಂದರೆ ಮಾಡಿದವರೇ ನಾವಾದ್ರಿಂದ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುವಂಥದ್ದು ಇದೆಯಲ್ಲ, ಕೊನೆ ಹಂತಕ್ಕೆ ಮುಟ್ಟಿಸುವಂಥದ್ದು, ದಟ್ ಈಸ್ ದ ಫೈನೆಸ್ಟ್ ಸ್ಟೇಜ್. ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥದ್ದು. ನಾನೇ ಮಾಡಿದೆ, ಟ್ರಯಲ್ ನಾನೇ ಆಯಿತು, ಮುಗೀತು ನನ್ನ ಪೀರಿಯಡಲ್ಲೇ, ಮತ್ತು ಅದಕ್ಕೆ ಏನು ಸಿಗಬೇಕಾದಂಥ ಶಿಕ್ಷೆ ಸಿಕ್ತು ಅಂತ ಅನ್ನುವಂಥದ್ದಾದಾಗ ಒಬ್ಬ ಪೊಲೀಸ್ ಅಧಿಕಾರಿಗೆ ಅದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಭಾಳ ಅದ್ಭುತವಾದಂಥ ಕೆಲಸಗಳವು. ಆ ಕಾರಣಕ್ಕೆ ನಾವು ಅದನ್ನೇ ಅದರೊಳಗಡೆನೇ ಇದ್ಬಿಟ್ಟು ಆದಮೇಲೆ ಏನಾಗ್ತದೆ ಅಂದರೆ ಎಲ್ಲೂ ಸಹ ನಮಗೆ ವೇಳೆ ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗಲ್ಲ, ಹಗಲು ಗೊತ್ತಾಗೋದಿಲ್ಲ. ಆಮೇಲೆ ಇದ್ರ ಮಧ್ಯೆ ಎಲ್ಲ ಮರ್ತೊಬಿಡ್ತೀರಾ ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು ನಮಗೆ. ಎಲ್ಲ ಮರ್ತೋಗ್ತದಾ ಇದೆಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ಮರ್ತೋಗ್ತದೆ. ಆದರೆ ಅಷ್ಟೇ ಜವಾಬ್ದಾರಿನೂ ಇರ್ತದೆ. ನಮ್ಮ ಸಂಸಾರ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ, ಅದು ಎಷ್ಟು ಮಾಡಬೇಕೋ ಎಷ್ಟು ನೋಡ್ಕೋಬೇಕು ಅನ್ನುವಂತಹ ಒಂದು ಪರಿಜ್ಞಾನನೂ ನಾವು ಸರಿಯಾಗಿ ಇಟ್ಕೋಬೇಕು. ಇಲ್ಲ ಅಂತಂದರೆ ನಮ್ದು ಇನ್ನೊಂದು ಚಕ್ರದ ಕಡಾಣಿನೇ ಬಿದ್ದೋಗ್ಬಿಡುತ್ತೆ.